ಹೆಲೋ, ಎಲ್ರಿಗೂ ನಮಸ್ಕಾರ. ಪುಟ್ಟ ಪ್ರಪಂಚ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತು ನಾವು ಫಾಲೂದಾ ಮಾಡುವ ಅಂತ ಇದ್ದೇವೆ. ಫಾಲೂದಾ ಮಾಡಲಿಕ್ಕೆ ನಾವು ರೆಡಿಮೇಡ್ ಮಿಕ್ಸ್ ಸಿಗ್ತದಲ್ಲ, ಅದನ್ನು ತೊಗೊಂಡಿದ್ದೇವೆ. ಇದು ನಿಮಗೆ ಜಿಯೋ ಮಾರ್ಟ್ ಅಥವಾ ಎಲ್ಲಿ ಡಿ ಮಾರ್ಟ್ ಎಲ್ಲಿ ಹೋಗ್ತಿರಲ್ಲ ಸೂಪರ್ ಮಾರ್ಕೆಟಲ್ಲಿ ಅಲ್ಲೆಲ್ಲ ಸಿಗ್ತದೆ. ಡಿಫ್ರೆಂಟ್ ಫ್ಲೇವರ್ಸ್ ಇರ್ತದೆ. ನಮಗೆ ವೆನಿಲ್ಲಾ ಇಷ್ಟ ಅಂತ ವೆನಿಲ್ಲಾ ತೊಗೊಂಡಿದ್ದೇವೆ. ಆ್ಯಂಡ್ ಇದರಲ್ಲಿ ಬ್ಯಾಕ್ ಸೈಡಲ್ಲಿ ನಿಮಗೆ ಸ್ಟೆಪ್ಸ್ ಕೂಡ ಇರ್ತದೆ. ತುಂಬ ಈಸಿ, 4 ಸ್ಟೆಪ್ಸಲ್ಲಿ ನೀವು ನೋಡ್ತಾ ಇರ್ಬೋದು, ಆಗಿ ಹೋಗ್ತದೆ. ಸೊ ನಾವೀಗ ಸ್ಟೆಪ್ ಬೈ ಸ್ಟೆಪ್ ನೋಡುವ. ಈಗ ಒಂದು ಪ್ಯಾಕೆಟ್ ಹಾಲು ಮತ್ತು ಒಂದು ಮಿಕ್ಸ್ಚರ್, ಅದು ರೆಡಿಮೇಡ್ ಮಿಕ್ಸ್ಚರ್ ತೊಗೊಂಡಿದ್ದೇವೆ. ಈಗ ಒಂದು ಪಾತ್ರೆಗೆ ಆ ಒಂದು ಪ್ಯಾಕೆಟ್ ಫುಲ್ ಹಾಲನ್ನು ಅದಕ್ಕೆ ಹಾಕಬೇಕಾಗ್ತದೆ ನಾವು. ಮತ್ತು ಇದು ಚೆನ್ನಾಗಿ ಸ್ವಲ್ಪ ಬಾಯ್ಲ್ ಆಗಬೇಕು ಹಾಲು. ಇದು ಈಗ ನೋಡ್ತಾ ಇರ್ಬೋದು, ಇದು ಆಲ್ಮೋಸ್ಟ್ ಬಾಯ್ಲ್ ಆಗ್ತಾ ಉಂಟು ಅಷ್ಟೇ. ಈಗ ಬಾಯ್ಲ್ ಆದ ಹಾಲಿಗೆ ನಾವು ಆ ರೆಡಿಮೇಡ್ ಫಾಲೂದಾ ಮಿಕ್ಸ್ ಏನಿದೆ ಅಲ್ಲ, ಅದನ್ನು ಆ ಪೌಡರನ್ನು ಅದಕ್ಕೆ ಹಾಕಬೇಕಾಗ್ತದೆ. ನಾವು ಇದು ಎಂಟೈರ್ ಪ್ಯಾಕೆಟೇ ಹಾಕಿದ್ದೇವೆ, ಫುಲ್ ಆದ ಪ್ಯಾಕೆಟ್ ಅದಕ್ಕೆ 1 ಲೀಟರ್ ಹಾಲಿಗೆ. ಹಾಗೆ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಹಾಲು ಆಲ್ಮೋಸ್ಟ್ ಬಿಸಿ ಆಗ್ತಾ ಬಂದಿದೆ. ಈಗ ನಾವು ಇದಕ್ಕೆ ಫಾಲೂದಾ ಮಿಕ್ಸ್ ವೆನಿಲ್ಲಾ ಫ್ಲೇವರ್ ಪೌಡರನ್ನು ಹಾಕಬೇಕಾಗ್ತದೆ. ನಿಧಾನಕ್ಕೆ ಹಾಕಿ, ಫುಲ್ ಒಮ್ಮೆನೇ ಹಾಕಿದರೆ ಮತ್ತು ಅದು ಗಂಟು ಆದರೆ ಕಷ್ಟ ಆಗ್ತದೆ. ಸೊ ಇದು ಪೌಡರ್ ನೋಡ್ಬೋದು ನೀವು ಹೇಗೆ ಇದೆ ಅಂತ. ಇದರಲ್ಲಿ ಶೇಮಿಗೆ ಹೇಗೆ ಕಾಣ್ತದಲ್ಲ, ಅದೇ ಥರ ಶೇಮಿಗೆ ಇರ್ತದೆ. ಮತ್ತು ಸಬ್ಜಾ ಸೀಡ್ಸ್, ತಂಪಿನ ಬೀಜ, ಅದು ಮತ್ತು ಶುಗರ್ ಕಂಟೆಂಟ್ ಎಲ್ಲ ಸೇರ್ತದೆ. ಸೊ ನೀವು ಎಕ್ಸ್ಟ್ರಾ ಶುಗರ್ ಅಥವಾ ಎಕ್ಸ್ಟ್ರಾ ಏನು ಹಾಕಬೇಕಾಗಿರೋದಿಲ್ಲ. ತಿನ್ನಬೇಕಾದ್ರೆ ನಿಮಗೆ ಅದು ಫ್ರೂಟ್ಸ್ ಮತ್ತು ಡ್ರೈ ಫ್ರೂಟ್ಸ್ ಏನೆಲ್ಲ ಬೇಕಲ್ಲ, ಅದೆಲ್ಲ ನೀವು ಎಕ್ಸ್ಟ್ರಾ ಹಾಕಬೇಕಷ್ಟೇ. ಬೇರೆ ಶುಗರ್ ಅಥವಾ ಬೇರೆ ಏನಾದರೂ ಆ್ಯಡ್ ಮಾಡಬೇಕು ಅಂಥೇಳಿ ಏನೂ ಸಹ ಇಲ್ಲ. ಈಗ ನಾವು ಇದಕ್ಕೆ ಹಾಕಿದ್ದೇವೆ. ಅದು ನೋಡಿ ಬ್ಲ್ಯಾಕ್ ಕಾಣ್ತಾ ಉಂಟಲ್ಲ, ಅದು ಸಬ್ಜಾ ಸೀಡ್ಸ್ ಆ್ಯಕ್ಚುಲಿ, ತಂಪಿನ ಬೀಜ ಅಂತ ನಾವು ಹೇಳ್ತೇವೆ ಅದು. ಮತ್ತು ಅದರಲ್ಲಿ ಶೇಮಿಗೆ ಇರುವಂಥದ್ದು. ಸೊ ಇದೀಗ ಚೆನ್ನಾಗಿ ಬಾಯ್ಲ್ ಆಗಬೇಕು. ನೋಡ್ತಾ ಇರ್ಬೋದು, ಚೆನ್ನಾಗಿ ಬಾಯ್ಲ್ ಆಗ್ತಾ ಉಂಟು. ಅದರಲ್ಲಿ ಹೇಳಿದ ಸ್ಟೆಪ್ಸ್ ಪ್ರಕಾರ ಇದು ಸ್ವಲ್ಪ ತಿಕ್ಕಾಗಿ ಕ್ರೀಮಿ ಟೆಕ್ಸ್ಚರಲ್ಲಿ ಬರಬೇಕು ಅಂತ. ಅಲ್ಲಿ ತನಕ ಬಾಯ್ಲ್ ಮಾಡಬೇಕು ಫಾರ್ ಅಬೌಟ್ 10 to 13 ಮಿನಿಟ್ಸ್ ಅಂತ ಹೇಳಿದ್ದಾರೆ. ಈಗ ನಾವು ನೋಡುವ, ಇದು ಸ್ವಲ್ಪ ನೋಡ್ತಾ ಇರ್ಬೋದು ನೀವು, ಸ್ವಲ್ಪ ತಿಕ್ಕಾಗಿ ಬರ್ತಾ ಉಂಟು. ಈಗ ಗ್ಯಾಸ್ ಫ್ಲೇಮ್ ಆಫ್ ಮಾಡಿ ಸ್ವಲ್ಪ ಹೊತ್ತು ಇಡಬೇಕು. ಸ್ವಲ್ಪ ಹೊತ್ತು ಇಟ್ಟ ನಂತರ ನಿಮಗೆ ಅದು ಕನ್ಸಿಸ್ಟೆನ್ಸಿ ಕರೆಕ್ಟಾಗಿ ಗೊತ್ತಾಗ್ತದೆ. ನೋಡಿ, ಈಗ ನೋಡಿದರೆ ನೀವು ಶೇಮಿಗೆ ಪಾಯಸ ನಾವು ಹೇಗೆ ಮಾಡ್ತೇವಲ್ಲ, ಆ ಥರ ಕಾಣ್ತಾ ಉಂಟು. ಈಗ ಅದು ಫುಲ್ ಕೂಲ್ ಆದ ನಂತರ ನಾವು ರೆಫ್ರಿಜರೇಟ್ ಮಾಡಬೇಕು. ಎಷ್ಟು ಹೊತ್ತು ಬೇಕು ನಿಮಗೆ ಅಷ್ಟು ಹೊತ್ತು ಮಾಡ್ಬೋದು. ನಾವು ಒಂದು 4 hours ಫ್ರಿಜ್ಜಲ್ಲಿ ಇಟ್ಟಿದ್ದೆವು. ಮತ್ತು ತೆಗೆದ ನಂತರ ಕನ್ಸಿಸ್ಟೆನ್ಸಿ ನೋಡಿ ಈ ಥರ ಬಂದಿದೆ. ಸ್ವಲ್ಪ ಗಟ್ಟಿಯಾಗಿರ್ತದೆ, ತಿನ್ನಲಿಕ್ಕೆ ಚೆಂದ ಆಗ್ತದೆ. ಹೀಗೆ ಆಗಿದೆ. ಈಗ ನೀವು ಇದಕ್ಕೆ ನಿಮಗೆ ಯಾವ ಫ್ರೂಟ್ಸ್ ಬೇಕೋ ಅದನ್ನು ಹಾಕ್ಬೋದು. ನಾವಿಲ್ಲೀಗ 2 types ಆಫ್ ಫ್ರೂಟ್ಸ್ ತೊಗೊಂಡಿದ್ದೇವೆ. ಒಂದು ಮ್ಯಾಂಗೋ ಮತ್ತು ಒಂದು ಡ್ರ್ಯಾಗನ್ ಫ್ರೂಟ್. ಅದನ್ನು ಈ ಥರ ಕಟ್ ಮಾಡಿ ಇಟ್ಟಿದ್ದೇವೆ. ಅದಕ್ಕೆ ಮತ್ತು ನಾವು ಡ್ರೈ ಫ್ರೂಟ್ಸ್ ಕೂಡ ಹಾಕಬೇಕು. ನಿಮಗೆ ಯಾವುದು ಬೇಕೋ ಅದು ಚಾಯ್ಸ್ ನಿಮಗೆ ಬಿಟ್ಟದ್ದು. ನಾವೀಗ ಇಲ್ಲಿ ಬಾದಾಮ್ ಮತ್ತು ಒಣ ದ್ರಾಕ್ಷಿ ಮತ್ತು ಗೋಡಂಬಿ ತೊಗೊಂಡಿದ್ದೇವೆ. ಅದು ಸಹ ಸಣ್ಣದಾಗಿ ಕಟ್ ಮಾಡಿದ್ದೇವೆ, ಆಗ ತಿನ್ನಲಿಕ್ಕೆ ಸ್ವಲ್ಪ ಚೆಂದ ಸಿಗ್ತದೆ ಅಂತ. ಇಲ್ಲಾಂದರೆ ಫುಲ್ ಹಾಕಿದರೆ ಅದು ಅಷ್ಟು ಸರಿ ಆಗೋದಿಲ್ಲ ತಿನ್ನಲಿಕ್ಕೆ. ನಿಮಗೆ ಬಿಟ್ಟದ್ದು, ಹೇಗೆ ಬೇಕು ಹಾಗೆ ಹಾಕಿ. ನನ್ನ ಪ್ರಕಾರ ಕಟ್ ಮಾಡಿದರೆ ಬೆಟರ್ ಅಂತ. ಈಗ ನಾವೀಗ 2 glasses ಈಗ ಸರ್ವ್ ಮಾಡ್ತಾ ಇದ್ದೇವೆ. ಕೆಳಗಡೆ ನಿಮಗೆ ಅದು ಕಟ್ ಪೀಸಸ್ ಫ್ರೂಟ್ಸ್ ಇತ್ತಲ್ಲ, ಡ್ರ್ಯಾಗನ್ ಫ್ರೂಟ್ ಮತ್ತು ಮ್ಯಾಂಗೋ ನಮ್ಮದು ಇದರಲ್ಲಿ. ಸೊ ಅದನ್ನು ನಾವು ಕೆಳಗಡೆ ಸ್ವಲ್ಪ ಹಾಕಿದ್ದೇವೆ. ಇಲ್ಲದಿದ್ದರೆ ಏನಾಗ್ತದೆ ಅಂದರೆ ಕೆಳಗಡೆ ಫುಲ್ ಫಾಲೂದಾ, ಮೇಲೆಲ್ಲ ಫ್ರೂಟ್ಸಿಂದು ಖಾಲಿ ಆಗ್ತದೆ ನಿಮ್ಮದು, ಹಾಗೆ ಆಗ್ತದೆ. ಸೊ ಕೆಳಗೆ ಸಹ ಸ್ವಲ್ಪ ಫ್ರೂಟ್ಸ್ ಹಾಕಿದ್ದೇವೆ. ಮತ್ತು ನಾವು ಮಧ್ಯದಲ್ಲಿ ಈಗ ಸ್ಯಾಂಡ್ವಿಚ್ ಥರ ಕೆಳಗಡೆ ಮಧ್ಯದಲ್ಲಿ ಮೇಲ್ಗಡೆ ಆ ಥರ ಲೇಯರ್ಸ್ ಮಾಡ್ತಾ ಇದ್ದೇವೆ. ಸೊ ಕೆಳಗಡೆ ಫ್ರೂಟ್ಸ್ ಹಾಕಿ ಈಗ ಮಧ್ಯದಲ್ಲಿ ಆ ಫಾಲೂದಾ ಮಿಕ್ಸ್ ಏನಿತ್ತು ನಾವು ಮಾಡಿದ್ದೇವಲ್ಲ, ಸೊ ಅದನ್ನು ಈಗ ಹಾಕ್ತಾ ಇದ್ದೇವೆ. ಅದು ಮಧ್ಯದಲ್ಲಿ ಬರ್ತದೆ. ನೋಡ್ತಾ ಇರ್ಬೋದು, 2 ಗ್ಲಾಸಿಗೆ ಸಹ ನಾವು ಸರ್ವ್ ಮಾಡ್ತಾ ಇದ್ದೇವೆ ಅದನ್ನು. ಅದೀಗ ಕನ್ಸಿಸ್ಟೆನ್ಸಿ ಈ ಥರ ಆಗಿದೆ ಆಯಿತಾ. ರೆಫ್ರಿಜರೇಟ್ ಮಾಡಿದ ನಂತರ ಕೋಲ್ಡ್ ಇದೆ ಇದು, ತಿನ್ನಲಿಕ್ಕೆ ಸಹ ತುಂಬ ಒಳ್ಳೆಯದಾಗ್ತದೆ. ಹಾಗೆ ಇದನ್ನು 2 ಗ್ಲಾಸಿಗೆ ಹೀಗೆ ಹಾಕಿ ಇದೀಗ ನಾವಿಲ್ಲಿ ವೆನಿಲ್ಲಾ ಐಸ್ ಕ್ರೀಮ್ ಹಾಕ್ತಾ ಇದ್ದೇವೆ. ಸ್ಕೂಪನ್ನು ಆ್ಯಡ್ ಮಾಡ್ಬೋದು, ತುಂಬ ಚೆಂದ ಆಗ್ತದೆ. ಈಗ ನಮ್ಮದು ವೆನಿಲ್ಲಾ ಫಾಲೂದಾನೇ ಮಾಡಿದ್ದು ನಾವು. ಸೊ ಅದಕ್ಕೆ ಆ ಮಿಕ್ಸ್ ಕೂಡ ಅದೇ ಇದ್ದದ್ದು. ಅದಕ್ಕೆ ನಾವು ವೆನಿಲ್ಲಾ ಐಸ್ ಕ್ರೀಮ್ ಹಾಕಿದರೆ ಇನ್ನೂ ಟೇಸ್ಟಿಯಾಗಿ ಆಗ್ತದೆ. ಸೊ ಈಗ ಅದನ್ನು ಹಾಕಿ ಅದರ ಮೇಲೆ ಡ್ರೈ ಫ್ರೂಟ್ಸ್ ಎಲ್ಲ ಟಾಪಿಂಗ್ಸ್ ಎಲ್ಲ ಹಾಕಿದೆವು. ಮತ್ತು ತಿನ್ನಲಿಕ್ಕೆ ರೆಡಿಯಾಗಿದೆ. ತುಂಬ ಚೆಂದ ಆಗಿತ್ತು ಆಯಿತಾ, ಟೇಸ್ಟಿಯಾಗಿತ್ತು, ಒಳ್ಳೇದು ಬಂದಿತ್ತು. ಫಸ್ಟ್ ಟೈಮ್ ಮಾಡಿದ್ದು, ಗೊತ್ತಿರಲಿಲ್ಲ ಈ ಥರ ಬರ್ತದ ಅಂತ. ಮತ್ತು ಫ್ರೂಟ್ಸ್ ಎಲ್ಲ ಇತ್ತಲ್ಲ, ಹೇಗೆ ಆಗ್ತದೆ ಅಂತ ಸ್ವಲ್ಪ ಡಿಪ್ಲೊಮ್ಯಾಟಿಕ್ ಆಗಿದ್ದೆವು. ಬಟ್
ತುಂಬ ಒಳ್ಳೆಯದಾಗಿತ್ತು. ನೀವು ಸಹ ಮನೆಯಲ್ಲಿ ಟ್ರೈ ಮಾಡಿ. ಪ್ಯಾಕೆಟ್ ತುಂಬ ಎಕ್ಸ್ಪೆನ್ಸಿವ್ ಅಂತ ಇಲ್ಲ, ತುಂಬ ಚೀಪ್, 50 ರುಪೀಸಿಗೆಲ್ಲ ಸಿಗ್ತದೆ ಇದು. ಹಾಗೆ ನೀವು ಸಹ ಟ್ರೈ ಮಾಡಿ ನೋಡ್ಬೋದು. ನೋಡಲಿಕ್ಕೆ ಸಹ ನೋಡಿ ಎಷ್ಟು ಅಟ್ರಾಕ್ಟಿವ್ ಆಗಿ ಕಾಣ್ತಿದೆ. ಹೊರಗಡೆ ತಿಂದರೂ ಕೂಡ ನೀವು ತಿಂದಿರ್ತೀರಲ್ಲ, ಅಂದರೆ ಅದು ನಾವೇ ಮಾಡಿದ್ದು ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇರೋದಿಲ್ಲ. ಈಗ ನಾವೇ ಮಾಡಿ ಈ ಥರ ಎಲ್ಲ ಮಾಡುವಾಗ ಕಲರ್ಫುಲ್ಲಾಗಿ ಟೇಸ್ಟಿಯಾಗಿ ಬರುವಾಗ ನಮಗೆ ಎಷ್ಟು ಖುಷಿ ಆಗ್ತದಲ್ಲ. ಈಗ ಟೇಸ್ಟಿ ಫಾಲೂದಾ ತಿನ್ನಲಿಕ್ಕೆ ರೆಡಿಯಾಗಿದೆ. ನೋಡಿದ್ರಲ್ಲ ಎಷ್ಟು ಸಿಂಪಲ್ಲಾಗಿ ಒಂದು 4 ಸ್ಟೆಪ್ಸ್ ಮಾತ್ರ ಇದ್ದದ್ದು. ನಾನು ಸ್ಟಾರ್ಟಿಂಗಿಂದ ಈಗ 4th ಸ್ಟೆಪ್ ತನಕ ಸಹ ತೋರಿಸಿದ್ದೇನೆ ಹೇಗೆ ಮಾಡಿದ್ದು ಅಂತ. ನೀವು ಸಹ ಮನೆಯಲ್ಲಿ ಮಾಡ್ಬೋದು, ತುಂಬ ಈಸಿ ಮತ್ತು ತಿನ್ನಲಿಕ್ಕೆ ಸಹ ತುಂಬ ಖುಷಿ ಆಗ್ತದೆ. ನಿಮ್ಮದೇ ಚಾಯ್ಸ್ ಅಲ್ವಾ, ನೀವೇನು ಫ್ರೂಟ್ಸ್ ಬೇಕೋ ಹಾಕ್ಬೋದು, ಯಾವ ಡ್ರೈ ಫ್ರೂಟ್ಸ್ ಬೇಕೋ ಹಾಕ್ಬೋದು. ಐಸ್ ಕ್ರೀಮ್ ಕೂಡ ನಿಮ್ಮ ಚಾಯ್ಸ್, ಯಾವ ಫ್ಲೇವರ್ ತೊಗೊಳ್ತೀರಿ ಫಾಲೂದಾ ಅದು ಸಹ ನಿಮ್ಮ ಚಾಯ್ಸ್. ಸೊ ವೆರಿ ನೈಸ್, ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಮೋರ್ ವೀಡಿಯೋಸ್ ಮಾಡಲಿಕ್ಕೆ ನನಗೆ ಮೋಟಿವೇಶನ್ ಸಿಗ್ತದೆ. ಹಾಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.